ಕಷ್ಟ ಅಂತ ಬಂದರೆ ಕುಟುಂಬ ಬಿಟ್ಟರೆ ಫ್ರೆಂಡ್ಸ್ ಕಂಡ್ರು ಆಗೋದು. ಫ್ರೆಂಡ್ಸಲ್ಲಿ ಜಗಳ ಬರೋದು ಕಾಮನ್. ಅವುಗಳನ್ನ ತಿದ್ಕೋಬೇಕು. ಅವನ್ನೇ ದೊಡ್ಡ ಮಾಡಿ ಜಗಳನ ದೊಡ್ಡದು ಮಾಡೋದಲ್ಲ. ತಿಳಿತಾ? ಲೇ ಹರಾಮ್ಕೋರ್, ಯಾರ ಮನಿ ಮುಚ್ಬೇಕಂತ ಸ್ಕೆಚ್ ಆಗಕತ್ತಿಲೆ? ಮಾಮ, ನೀನೇನಾರ ಸಿಟ್ಟು ಮಾಡ್ಕೊಂಡ್ರ ಸೇಮ್ ನಮ್ಮ ಓಣೆ ಗಡ್ಡ ಹಂದಿ ತರ ಕಾಣ್ತೀವಿ. ಮೊದ್ಲ ನನ್ ತಲೆ ಆಗೋಗೈತಿ, ಅರ್ಧ ಇವನೊಬ್ಬ ನಡ್ಯಾ ಮುಗ್ಸ ಮನೆ ನನ್ನ ಮೇಲೆ ಕೈ ಮಾಡಿದಲ್ಲೇ. ಆಯ್ತು, ಫೋನ್ ಬಕಡ ತಡಿ. ಈಗ ಬಾ. ನಾವು ಹೋಲ 5 ರೂಪಾಯಿ ಕೊಟ್ಟು ಚಿಪ್ಸ್ ತೋರ್ತ ನಾಯಿ ಅಂಗಡಿಗೆ ಹೋಗಿ ನಾ ಫೋನ್ ಪೇ ಮಾಡ್ತೀನಿ. ಮರ್ಲಾರ್ದ ಫೋನ್ ಪೇ ಮಾಡಕ್ ನೀ ಮತ್ತೆ ಅಲ್ಲಿ ಎಲ್ಲಾರ ಮುಂದೆ ಮರ್ಯಾದೆ ತೆಗೆದ್ಬಿಟ್ಟೆ. ಲೇ, ಇಷ್ಟತನ ನಾಯಿಗೆ ಬಡದಾಡ್ದಂಗೆ ಬಡದಾಡಿದ್ರಿ, ಈಗ ಒಬ್ರದಕ್ಕೊಬ್ರು ಸೇರ್ಕೊಂಡಿರಲ್ರಲ್ಲೇ. ಅಣ್ಣ, ನಾವು ಬೇದಾಡ್ತೀವಿ, ಜಗಳನೂ ಆಡ್ತು, ಆದ್ರ ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಹಂಗಂದ್ರೆ ಯಾರು ನೀವು? ಏನಪ್ಪ ತಾವಡೆ, ನಿನ್ನ ನೋಟ ಕಾಣಿಸ್ಲಿಲ್ಲಲ್ಲ, ಎಲ್ಲಿಗೋಯ್ದೆ? ನಿನ್ನೆ ಮುಖ್ಯವಾದ ಸಡೆ ಕೂಡ ಒಂದ್ ಮೀಟಿಂಗ್ ಇತ್ತು, ಹಂಗ ಒಂದ್ ಸ್ವಲ್ಪ ಫೈಟಿಂಗ್ ಆತ್, ಅದಕ್ಕ ಸಿಗಕ್ ಆಗ್ಲಿಲ್ಲ. ನಿನ್ನೆ ಏರಿ ಕೂಡ ಹೋಗಿದ್ನಂದ್ರ ಇವ ನಂದ್ ಏರಿತಿದ್ನ. ಏನ್ ಇರ್ತಿತ್ಲೆ? ಚಿಪ್ಸ್ ಅಲ್ಲಿ ಇವನ್ ಯಾಕೆ ಹಿಂಗ್ ಮಾಡಕತ್ತಾನ? ಸುಳ ಮಗಿಲ್ಲ ಅಂತೇಳಿ ಈ ನನ್ ಮಗ ಬೇರೆ ಇಲ್ಲೇ ಬಂದ, ಇವನಿಗೆ 500 ರೂಪಾಯಿ ಕೊಡ್ಬೇಕು, ಏನ್ರ ಮಾಡಿ ತೆಗ್ಸಬೇಕು. ಮೊದಲ ಏನ್ರ ಒಂದ್ ಐಡಿಯಾ ಕೊಡ್ಲಿಯಪ್ಪ. ಐಡಿಯಾ ಒಟ್ಟಿಗೆ ರೈಸ್ ತಿಂತೇನ ಎಗ್ ರೈಸ್ ತಿಂತಾನೆ. 500 ರೂಪಾಯಿ ಸಿಗಂದ್ ಏಸ್ ದಿನ ಕೊಡಕ್ ಬರಲ್ಲ. ಮಾನ ಮರದ ಸುಳ ಮಗ ಆದ್ರೆ ಕೊಟ್ಟು ಬಿಡಕ್ ಈಗ ನನ್ ರಾಕನ. ಅಲ್ಲಪ್ ಸೂರ, ಈ ಗ್ಯಾಪ್ನ್ಯಾಗ ಮಾನ ಮರ್ಯಾದೆ ಅಂದಿ, ಅವ್ ನೋಡಕ್ ಹೆಂಗದಾವ, ಅವ್ ಎಲ್ಲಿ ಸಿಗ್ತಾವ? ಅಸಲ್ ನೋಡೇ ಲೋ ಮರ ನಾವ್ ಅವನ್ನ ತೋರ್ಸ್ ಬಾ, ಎಲ್ಲಿದಾವ ಅವನಾರ ಹೇಳಬಾ, ತೋರ್ಸ್ ನೋಡ ಮೊಂಬ. ಅಣ್ಣ, ಅದು ಹೊಸ ಪದ ಆದೋಣ ನನಗೆ, ಮಾನ ಮರ್ಯಾದೆ ಅಂತ. ಅದಕ್ಕ ಅಣ್ಣ ಇವ್ನ್ ಕೊಡ್ಬೇಕಣ್ಣ, ಒಂದ್ ಕಡೆ ಐಸ್ಗಣ ಇನ್ನೊಂದ್ ಮತ್ತೆ ತಿನ್ನಂಗ ಆಗ್ಬಿಟ್ಟು ಯಪ್ಪ ನನ್ ಮತ್ತೆ ಕೈ ಬಿಡ. 2 ದಿನ ಅನ್ನಕ ಇಲ್ಲಿಗೆ 3 ವರ್ಷ ಆತ್ಲೇ. ನೀನ್ ಯಾವಾಗ ಕೊಡುತ್ತೆ?
ಇನ್ನ ನೀ ಕೊಡೋದಾಗ ನೀನೇ 2 ವರ್ಷ ಹತ್ತ ಅಷ್ಟೊತ್ತಿಗೆ ನನ್ ಮದುವೆ ಆಗಿ ಮಕ್ಕಳ ಆತಾವ. ಅವಾಗ ನೀ ಕೊಡಲ್ಲ, ನಾನು ಇಸ್ಗನಲ್ಲ. ಕಾಳ್ ಮಬ್ಬ ಬಡಿಸಿ ಬ್ರೋ ಜಗಳ ಬೇಡ, ನಾನ್ ಫೋನ್ ಪೇ ಮಾಡ್ತೀನಿ, ನಂಬರ್ ಹೇಳ. ಪುಣ್ಯಾತ್ಮ. ಓಯ್ ಬಂದ್ ರೊಕ್ಕ ಬೇಡಮ್ಮ, ಅವನ ಕೊಡಕ್ ರೊಕ್ಕ. ಬಟ್ ಅವನಿಗೆ ಮಂದಿ ರೊಕ್ಕ ಬ್ಯಾಡ ಅನ್ಸ, ನಾ ಉಳ್ಕ್ಯದ್ ನಾನು ಉಳಿತೀನಿ. ಅಣ್ಣ ಯಾರ್ ಕೊಟ್ರಿ ನೋಟ? ಅವೆಲ್ಲ ಬೇಡ. ನಾವು ರೊಕ್ಕ ಗಡನ ಕೊಟ್ಟಿಲ್ಲ ಅಂತೇಳಿ ಮಚ್ಚ ದಡ್ಡಿಗೊಂಬ ಅಂತ ಹೊರಗ್ ಕರ್ಕೊಂಡ್ ಹೋಗಿ ಇರಿಬಿ ಗೂಡಿನ ಮ್ಯಾಗ ಕುಂದ್ರಿಸ್ಯಾನ. ಇರಿಬಿ ಎಲ್ಲಿ ಬೇಕ ಅಲ್ಲಿ ಕಡ್ದವ. 4 ದಿನ ಎಲ್ಲೆಲ್ಲಿ ಕಡ್ದವ ಅಂದ್ರ ನಮ್ ಜಾಗಕ್ಕ ಅದ್ನ ಯಾರಿಗ ತೋರ್ಸಕ್ಕಾಗದೆ, ನೋವು ತಡಿಯಕ್ಕಾಗದೆ ನಮ್ ಜೀವನ ಬರ್ಬಾದಾಗೈತೆ. ನಿನ್ ಫೋನ್ ಪೇ ಮಾಡ್ತೀನಿ, ನೀನ್ ಅಣ್ಣ ಫೋನ್ ಪೇ ಮಾಡ್ತಿ ಅಣ್ಣ. ಕಡ್ದಿರ ಜಾಗಕ್ ಮಲ್ಲಮ್ ಗಿಲ್ಲಮ್ ಹಚ್ಕೊಂಡಿಲ್ಲ ಅಣ್ಣ. ಹಾಕಿ ನೋಡಿ ಮುಂಚೆ ಹಾಕಿ ನೋಡ್ ಬಂತ ಮುಟ್ಟೈತಿ. ನಂದು ನಿಂದ ಏನಿಲ್ಲ, ಇನ್ ಮೇಲೆ ಕೇಳ್ಕೊಡೇನ? ಹೋಗ್ಬಿಡಿ ನಡಿ ಕಡೆ. ಅಣ್ಣ ಅವ್ ಫೋನ್ ಪೇ ಹಾಕಿದ್ ನನ್ನ ರೊಕ್ಕ ಅದು. ಮಂದಿ ರೊಕ್ಕ ಎಲ್ಲ ಬೇಡಪ್ಪಿ, ತಗ ನಿನ್ ರೊಕ್ಕ ಹಾಕಿ ಬಿಡ್ತೀನಿ. ಫೋನ್ ನಂಬರ್ ಹೇಳ್ಬಿಡು. ಹೇಳಪ್ಪಿ. ಹೇಳ ಬಂದ್ ನೋಡು. 500 ರೂಪಾಯಿ ಹಾಕಿದ್ದೀನಿ ನೋಡು. ಬಂತಪ್ಪ ರೊಕ್ಕ. ಹೌದಾ ಹುಲಿಯ, ನಿನ್ನಂತ ದೋಸ್ತ್ ಇದ್ರ ಸಾಕು, ಎಷ್ಟು ಮನ್ಯಾರ ಮುಚ್ಚಬೋದೆ. ಬಂದಿಲ್ ರೊಕ್ಕ ಬಂತು ಮುಂಚೆ. ಗೋಬ್ಯಾಕಮ್ಮ. ಏನ ಸಕ್ರಿ ಬೆಲ್ಲ ಮತ್ತೆ ಏನ್ ಕಾಟ್ ಹಚ್ಬಿಟ್ಟಿ? ಮೌನ್ ಕಣ್ಣಂಗ ಅದ್ನ ಹುಡುಗ್ರನ್ನ ಪಾಡ ನೋಡಿ ಯಾರನ್ನ ಮತ್ತೆ ಅವಾಗ ಹೆಂಗ್ ಕೊಟ್ಟು ಹೋದೆ? ಫೋನ್ ಬಂದಿತ್ತ. ಇವನ್ ಕೈ ಫೋನ್ ಇದ್ದಿದ್ದಿಲ್ಲ. ನೋಡ್ದಂಗತ್ತಲ್ಲ. ಜಲ್ದಿ ಆತ. ಆ ಕಡೆ ಫ್ರೆಂಡು ಈ ಕಡೆ ಫ್ರೆಂಡು ಆಗೈತಪ್ಪ ದೊಡ್ಡ ಕಾಂಡು ನಾಡು ಕಾಗೆ ನೀವು ಗಾಂಡು. ಹಲೋ. ಮತ್ತೆ ಒಂದು ನಿಮಿಷ ತಡಿ ಮಚ್ಚ, ನಮ್ಮ ಹುಡುಗಿ ಫೋನ್ ಹಚ್ತಾವಳೆ. ಹಲೋ. ಹೇಳ ಮಚ್ಚ. ನಮ್ಮ ಹುಡುಗಿ ಕೂಡ ಮಾತಾಡ್ತಿದ್ದೆ ಕಣೋ, ಲೈನಲ್ಲಿ ಅವಳೆ. ಒಂದು 5 ನಿಮಿಷ ತಡಿ, ಆಮೇಲೆ ಹಚ್ತೀನಿ ಕಣೋ. ಹಲೋ. ಒಂದು 5 ನಿಮಿಷ ತಡಿ ಮಚ್ಚ, ಆಮೇಲೆ ಹಚ್ತೀನಿ. ನಮ್ಮ ಹುಡುಗಿ ಲೈನಲ್ಲಿ ಅವಳೆ. ಇವು ನನ್ನ ಮಕ್ಕಳು ಒಂದೊಂದಲ್ಲ ಕಡೋ ಮಾಡೋದು. ನಮ್ಮ ಹೊಟ್ಟೆ ಉಷ್ಟು ಉರ್ಸ್ತಾರೋ ನನ್ನ ಮಕ್ಕಳು. ಇವರಿಬ್ರು ನಂದು ಮಾಡಕ್ಕೋ ನಮ್ಮ ನಿದ್ದೆ ಹಾಳು ಮಾಡ್ತಾರಲ್ಲೋ ಇವು. ಇವನಿಗೂ ಇಲ್ಲ ಗರ್ಲ್ ಫ್ರೆಂಡು, ಆದ್ರೂ ಆಗೇನ್ ಬಾಯ್ ಫ್ರೆಂಡ್ ಮಾಡ್ಬೇಕಪ್ಪ ಅವ್ರ. ಅಣ್ಣ ನೀನ್ ಸ್ಲೀಪ್ ಅಣ್ಣ ಕೂಡ ಮಾತಾಡ್ತಿ, ಮತ್ತೆ ಯಾರ್ಯಾನ ಕೂಡ ಮಾತಾಡ್ತೀನಿ. ಇಬ್ರನ್ನ ಕೊಡ್ಸ್ಬೇಕಂತಾನೆ ಹೇಳ್ತಿ. ಅಸಲಿನ ಪ್ಲಾನ್ ಇರ್ತಾವಂತಣ್ಣ, ಏನ್ ಮಾಡಕಂತ. ಯಾರ್ದ ಫೋನ್? ಹಲೋ. ಮಗ ಸರಿ ತಗ ಮಗ.
ಜೋಕರ್ಸ್ ಎಲ್ಲ ಮೇಕರ್ಸ್ ಕಾಯ್ತಿದಾರ ಮಗ. ಪ್ಲಾನ್ ಏನ್ ಹೇಳ ಮಗ ಬೇಗ. ಪ್ಲಾನ್ ಅವ್ರು ಒಂದಾಗ ಟ್ರೈ ಮಾಡಕತ್ತಾರ ಮಗ ಎಲ್ರು. ನೋಡು, ಇಬ್ಬರು ದೋಸ್ತರು ಬಡ್ದಾಡಿದಾರಂದ್ರ ಮೂರನೇ ದೋಸ್ತರು ಕುಂದಿಸ್ಕೇಸಿ ಕಾಂಪ್ರಮೈಸ್ ಮಾಡಿಸ್ಬೇಕು. ಅದನ್ನ ಬಿಟ್ಟು ಚೆಂದಾಗಿ ಅಡ್ಡಾಡೋದಲ್ಲ. ಅವ್ರವ್ರ ಜಗಳ ಹತ್ತೈತಿ, ನೀ ಸುಮ್ಮನೆ ಇರು. ಅರ್ಥ ಆಯ್ತಿಲ್ಲ? ಅರ್ಥ ಆಯ್ತು ಕಣೋ. ನನ್ ಪ್ಲಾನೇ ನಾ ಸಿಗಬೀಳೋದು. ನಮ್ 3 ಜನರ ನಡುವೆ ಯಾರೋ ತಂದಾಗ್ತಿದಾರೆ. ಅವ್ರನ್ನ ಕಂಡಿಡಿಬೇಕು, ಕಂಡಿಡಿಲೇಬೇಕು ಅವ್ರನ್ನ. ಹೌದಲ್ಲ, ಗೊತ್ತಾದ್ರೆ ನಮ್ ನಡುವೆ ತಂದಾಕಿದ್ದ ಅವನ ಅನ್ಕೊಂತಾರೆ. ನೀ ಬೆಂಕಿ ಬಿಡು ಮಕ್ಯಾ. ಅನ್ಸದೇನು? ಗ್ಯಾರಂಟಿ ಜಗಳನೇ. ನನ್ ದೂರ ಮಾಡಿ ಅವ್ರಿಬ್ರು ಆದ್ರೂ ಒಂದಾಗ್ತಾರಲ್ಲ, ಅಷ್ಟು ಸಾಕು ನಂಗೆ. ನಿಮಗಿದು ಸುಳ್ಳು ಅನಿಸ್ಬೋದು. ನಿಮ್ ನಡುವೆ ಜಗಳ ತಂದಾಕಿದ್ದೇ ಮೌಲ. ಬೇಕಾದ್ರೆ ಪ್ರೂಫ್ ಕಳಿಸ್ತೀನಿ, ನೋಡ್ಕೊಳ್ಳಿ. ಶಕುನಿ ತರನ ಆಟ ಆಡ್ಬಿಟ್ಟಲ್ಲ. ಅವನು ಕೌರವ್ರ ಜೋಡಿ ಇಟ್ಕೊಂಡು ಕೌರವ್ರ ಬೆನ್ನಿಗೆ ಚೂರಾಕಿದ. ನೀನು ನನ್ ಜೋಡಿನ ಇಟ್ಕೊಂಡು ನನ್ ಬೆನ್ನಿಗೆ ಚೂರಾಕಕ್ ರೆಡಿ ಆಗ್ಬಿಟ್ಟಿಯಲ್ಲ. ನಿನ್ನ ನಂಬಿಕಸ್ತ ಅನ್ಕೊಂಡಿದ್ವಿ ನಾವು, ಆದ್ರೆ ನಮ್ಮಿಬ್ರು ನಡುವಿನ ತಂದಿಟ್ಬಿಟ್ಟಲ್ಲ. ರೀಸನ್ ಏನ್ ಇದಕ್ಕ? ನಾನ್ ಯಾಕೆ ತಂದಾಕ್ಲಿಲ್ಲ? ಅದರಿಂದ ನನಗೇನು ಉಪಯೋಗ? ನಾವೆಲ್ಲರೂ ಫ್ರೆಂಡ್ಸ್ ಅಲ್ಲಿ. ಏನು ನಾವು ಫ್ರೆಂಡ್ಸಾ? ನಂಬಿಕೆ ಇರಲಾರಲ್ಲಿ ಫ್ರೆಂಡ್ಶಿಪ್ ಇರಲ್ಲ ಅಂತ ಯಾವನೊಬ್ಬನ್ ಹೇಳನ. ಇವನು ಬೇರೆಯವ್ರ ಮಾತು ಕೇಳಿ ಜಗಳ ಆಡ್ತಾನ. ನೀನು ಜಗಳ ತಂದಸ್ತಿ. ಫ್ರೆಂಡ್ಸಾ ನಾವು? ಹೌದ್ ನೋಡ್ಲಿ, ಏನೀಗ ನಾನಾ ನೋಡಿ ಜಗಳ ಹಚ್ಚಿದವ? ಏನ್ ಅರ್ಕಂತೀರಿ? ಫ್ರೆಂಡ್ ಅನ್ಕೊಂಡಿದ್ವಿಲ್ಲ ನಾವು, ಆದ್ರೆ ನೀನು ಫ್ರೆಂಡ್ ಅಂತ ಅನ್ನಕ್ಕೆ ನನ್ಗೆ ನಾಚಿಕೆ ಆಗ್ತಿದೆ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ್ ನೀವ್ರೇ ಬೇಕಂತ ಕೇಳ್ಕೊಂಡ್ ಬಂದಿರಲ್ಲ ಅವು. ಆದ್ರೆ ಫ್ರೆಂಡ್ಶಿಪ್ ವಿಚಾರದಾಗ ಹಂಗಲ್ಲ. ಇವನೇ ನನಗೆ ಪರ್ಫೆಕ್ಟ್ ಫ್ರೆಂಡ್ ಅಂತ ಫ್ರೆಂಡ್ಶಿಪ್ ಮಾಡಿರ್ತೀವಿ. ನೀವೇ ಹಿಂಗ್ ಮಾಡಿದ್ರೆ ಮತ್ತೆ ಯಾರು ಕೂಡ ನಾವು ಫ್ರೆಂಡ್ಶಿಪ್ ಮಾಡೋದು? ಹೌದಪ್ಪ, ನೀವಿಬ್ರು ಕ್ಲೋಸ್ ಆಗಿರೋದಕ್ಕೆ ನಾನಾ ತಂದಾಕಿ ನಡುವೆ. ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಒಂದಾಗ್ರಲ್ಲ ನೀವಿಬ್ರು. ನಾನಲ್ಲಿ ನಿಮ್ ನಡುವೆ ತಂದಾಕಿರೋದು ಗೊತ್ತಾಗಿಟ್ಟಿಲ್ಲ ನಾನು ಅಂತೇಳಿ. ಈಗ ನೀವ್ ಒಂದಾಗ್ರಲ್ಲ, ನೀವು ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಒಂದಾಗ್ರಿ ನೀವಿಬ್ರು. ನೀವ್ ಯಾಕೆ ದೂರ ಆಗಿದ್ರಿ? ಇವನ ನನ್ ಬೆಸ್ಟ್ ಫ್ರೆಂಡ್. ನಮ್ ಮನೆಗೆ ಎಷ್ಟು ಸ್ಟ್ರಿಕ್ಟ್ ಐತಂತ ಗೊತ್ತಿದ್ರ ಸಂತ ಇವನ್ ನನ್ಗ ಆ ಪರಿಸ್ಥಿತಿಗೆ ತಂದ್ಬಿಡಿದ್ನ. ಲೇ, ನೀನ್ ಬೇಕಲ್ಲ ಕೊಡಿ ಅವನು ಬಗ್ಗೆ ಹೇಳೋದಕ್ ಹೋಗ್ಬಾರ್ದು. ನೀನ್ ದೊಡ್ಡ ಬಾರಿ ಸಾಚ ನೋಡು. ನೀನ್ ಕೂಡ ಫ್ರೆಂಡ್ಶಿಪ್ ಮಾಡಕ 100 ಮಂದಿ ಕಾಯಕತ್ತಾರ. ನೀನ್ ಕೂಡ ಫ್ರೆಂಡ್ಶಿಪ್ ಮಾಡಕ ಇಲ್ಲ ನನಗೆ. ಇಂದು ಇದಾ ಜಾಗದಾಗ ನನಗೆ ದಿನಿಗೆ ಏನಾಗಿತ್ತು ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸುಮ್ಮನೆ ಹೆಂಗ್ ಬಂದಿ ನೋಡ, ಹಂಗ ಒಯ್ತಾ ಇರು. ಹಿಂಗೆ ನನಗೆ ಹೆಂಗ್ ಬಿದ್ದವ ನಿನಗೂ ಹಂಗೆ ಬಿದ್ದವ. ಜೀವನದಾಗ ನಿಮ್ ಜೋಡಿ ಮಾತಾಡ್ಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲದಾನಲ್ಲ ಇವನ್ ಸಲುವಾಗಿ ಮತ್ತೆ ಮಾತಾಡಿ ಮತ್ತೆ ನಿಮ್ ಜೋಡಿ ಮಾತಾಡೋ ಸಂದರ್ಭ ಬರ್ಬಾರ್ದು ಅನ್ಕೊತೀನಿ. ಯಾಕಂದ್ರೆ ನನ್ನ ಜೋಡಿ ಮಾತಾಡೋ ಯೋಗ್ಯತೆನ ಕಳ್ಕೊಂಡ್ರು. ಬಾರಿ ನೀನು, ಬಾರಿ ಸಾಧ್ಯ ನೀನು. ನಾನು ಅನ್ಕೊಂಡಿದ್ದ ಒಂದು, ಇಲ್ಲಿ ಆಗಿರೋದ ಒಂದು. ಯಾವಲ್ಲ ಇಡಕತ್ತ ನಮ್ ನಡೆಯೋ ಬತ್ತಿ ಸರಿಯಾಗಿ ಇಡಕತ್ತನ. ಸ್ನೇಹವೇ ಸತ್ತೋಯಿತು ಅಂದು ಹಿತಶತ್ರುಗಳ ಮಾತಿನ ಬಲೆಗೆ ಮಾಡಿದೆ ನೀ ವ್ಯರ್ಥ ಯತ್ನವು.